ಕೆಎನ್ ರಾಜಣ್ಣ ನಂತರ ತುಮಕೂರು ಜಿಲ್ಲೆಯಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ ಸದ್ದು. ಗುಬ್ಬಿ ಶಾಸಕ ಶ್ರೀನಿವಾಸ್ ಮತ್ತು ಪುತ್ರ ದುಷ್ಯಂತ್ ವಿರುದ್ಧ ಹನಿ ಟ್ರ್ಯಾಪ್ ಆರೋಪ. ಜೆಡಿಎಸ್ ಪರಾಜಿತ ಅಭ್ಯರ್ಥಿ ನಾಗರಾಜು ಗಂಭೀರ ಆರೋಪ. ಕಾರು ಚಾಲಕ ಪಿಎಯಿಂದ ದುಷ್ಯಂತ್ ಹನಿ ಟ್ರ್ಯಾಪ್ಗೆ ಯತ್ನ. ಅಪ್ಪ ಮಗನ ಹನಿ ಟ್ರ್ಯಾಪ್ ಸಂಚು ಸಾಕ್ಷಿ ಸಮೇತ ಬಯಲು. ವೀಕ್ಷಕರೇ, ಹನಿ ಟ್ರ್ಯಾಪ್ಗೂ ತುಮಕೂರು ಜಿಲ್ಲೆಗೂ ಅದೇನ್ ನಂಟೋ ಏನೋ ಗೊತ್ತಿಲ್ಲ ಕಣ್ರೆ. ಕಳೆದ ವರ್ಷ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿದ ತುಮಕೂರಿನ ಹಿರಿಯ ರಾಜಕಾರಣಿ ಕೆಎನ್ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಪ್ರಕರಣ ತಣ್ಣಗಾಗುವ ಹೊತ್ತಿಗೆ ಈಗ ತುಮಕೂರಿನ ಮತ್ತೊಬ್ಬ ರಾಜಕಾರಣಿಯ ಹೆಸರು ಹನಿ ಟ್ರ್ಯಾಪ್ನಲ್ಲಿ ಕೇಳಿ ಬರ್ತಿದೆ. ಯಾವಾಗ ಸಿಗ್ತೀರಣ್ಣ? ಮುಂಬೈಲಿದ್ದೀರಣ್ಣ? ಅದೇ ಅಣ್ಣ, ಅದೇ ಸಿಕ್ಕಿದ್ರೆ ಅಣ್ಣ, ಅದೇ ಸಿಕ್ಕಿದ್ರೆ ಇದು ಮಾಡೋದು ಚೆನ್ನಾಗಿತ್ತು. ಮುಂದಿನ ವಾರ ಸಿಗ್ತೀನಿ. ಓಕೆ ಅಣ್ಣ. ಅದೇ ಬೇರೆ ಏನಾದ್ರು ತಿಳ್ಕೋಬೇಕಿತ್ತಣ್ಣ? ಬೇರೆ ಏನಾದ್ರು ತಿಳ್ಕೋಬೇಕಿತ್ತಣ್ಣ? ನಾನು ಅದೇ ಮುಂಬೈಲಿದ್ದೆ, ವಾಪಸ್ ಬಂದು ಮನೇಲಿ ಮಾತಾಡ್ಬೇಕು, ಮಾತಾಡಕ್ಕಾಗಿಲ್ಲ. ಮಾತಾಡಾದ್ಮೇಲೆ ನಿಮಗೆ ಫೋನ್ ಹಾಕ್ತೀನಿ. ಓಕೆ. ಕೇಳಿದ್ರಲ್ಲ, ಗುಬ್ಬಿ ಶಾಸಕ ವಾಸು ಅವರ ಮಗ ಹಾಗೂ ಕಳೆದ ಬಾರಿ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ನಾಗರಾಜು ಅವರ ಹುಡುಗರ ಜೊತೆಗಿನ ಸಂಭಾಷಣೆಯನ್ನ. ಇದು ಈಗ ತುಮಕೂರು ಜಿಲ್ಲೆ ಸೇರಿದಂತೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಗುಬ್ಬಿ ಶ್ರೀನಿವಾಸ್ ಹಾಗೂ ಅವರ ಮಗ ನಮ್ಮನ್ನ ಹನಿ ಟ್ರ್ಯಾಪ್ಗೆ ಬೀಳಿಸುವ ತಂತ್ರ ರೂಪಿಸುತ್ತಿದ್ದಾರೆ ಎಂದು ಜೆಡಿಎಸ್ ಪರಾಜಿತ ಅಭ್ಯರ್ಥಿ ನಾಗರಾಜು ಅವರು ಆರೋಪಿಸಿದ್ದಾರೆ. ಸನ್ಮಾನ್ಯ ವಾಸಣ್ಣ ಅವರು ಮತ್ತೆ ಅವರ ಕುಟುಂಬದವರು ಅವರೇ ಇರಬೇಕು ರಾಜ್ಯದಲ್ಲಿ, ಏನೋ ಗುಬ್ಬಿನಲ್ಲಿ ಬೇರೆ ಯಾರು ಬೆಳಿಬಾರ್ದು. ಒಬ್ಬ ಸಣ್ಣ ರೈತಾಪಿ ವರ್ಗದವನು ಇರ್ಬೋದು, ಒಂದು ಸಾಮಾನ್ಯ ಕಾರ್ಯಕರ್ತರು ಯಾರು ಬರಬಾರ್ದು ರಾಜಕಾರಣ. ಏನು ನಾವೆಲ್ಲ 100 ವರ್ಷ ಬದುಕ್ತೀವ? ನೇರವಾಗಿ ಬನ್ನಿ, ರಾಜಕಾರಣ ಮಾಡಿ. ಖರ್ಚಿಗಿದ್ರೆ ತಾನೇ ಅವನು ಮಾಡೋದು. ಅವನನ್ನು ನಾನು ಮುಗಿಸ್ತೀನಿ. ಬಿಸ್ನೆಸ್ಸಲ್ಲಿ ಮುಗಿಸಿದ್ರೆ ರಾಜಕಾರಣವಾಗಿ ಮುಗ್ದ. ಯಾವುದೇ ಕಾರಣಕ್ಕೂ ಅವನು ಹೋರಾಟ ಮಾಡೋಕ್ಕೆ ಬರೋದಿಲ್ಲ ಅಂತ ಮನಗಂಡು ನಂದು ಇಂಚು ಇದನ್ನು ಅವರು ನಂದು ಡಾಟಾನ ತೆಗಿತಾ ಇದ್ದಾರೆ ಅಂತ. ನಾನು ಡಾಟಾ ಇದರಲ್ಲೇ ಕೊಟ್ಟಿದ್ದೀನಿ, ಎಲೆಕ್ಷನ್ ಕಮಿಷನ್ ಇದರಲ್ಲೇ ನಾನು ಕೊಟ್ಟಿದ್ದೀನಿ. ನೀನೇನೋ ಡಾಟಾ ತೆಗೆಯೋದು ಪಾಪ ಹಿನ್ನೆಲೆ ನಮ್ಮ ಹುಡುಗ ನನ್ನ ಹತ್ರ ಕೆಲಸ ಮಾಡೋರನ್ನ ಹಿಡ್ಕೊಂಡು ನೀನು ಮಾಡೋದೆಲ್ಲ. ನೇರವಾಗಿ ಬಾರಪ್ಪ ದುಷ್ಯಂತ್, ಬಾ, ನೇರವಾಗಿ ನಾನು ಕೊಡ್ತೀನಿ. ನೀವು ಅಪ್ಪರಿಗೂ ಹೇಳೋ, ನೇರವಾಗಿ ಬಾ, ನಾನು ಕೊಡ್ತೀನಿ. ನಾನು ಏನು ಕೆಲಸ ಮಾಡ್ತೀನಿ, ಏನು ವ್ಯವಹಾರ ಮಾಡ್ತೀನಿ ಅಂತ. ಇದೆಲ್ಲ ಸರಿ ಇಲ್ಲ. ನೇರವಾಗಿ ರಾಜಕಾರಣ ಮಾಡು. ಹೌದು, ತುಮಕೂರು ಜಿಲ್ಲೆಯ ಗುಬ್ಬಿ ಕ್ಷೇತ್ರದ ಜನಪ್ರಿಯ ಶಾಸಕ ಹಾಗೂ ಒಂದು ಕಾಲದ ಜೆಡಿಎಸ್ ಪಕ್ಷದ ದತ್ತು ಪುತ್ರರಂತಿದ್ದ ಗುಬ್ಬಿ ವಾಸಣ್ಣ ಅಂತಾನೆ ಕರೆಸಿಕೊಳ್ಳುವ ಎಸ್ಆರ್ ಶ್ರೀನಿವಾಸ್ ಹಾಗೂ ಇತ್ತೀಚೆಗೆ ಗತ ವೈಭವ ಎಂಬ ಸಿನಿಮಾ ಮೂಲಕ ಹೀರೋ ಆಗಿ ಕಾಣಿಸಿಕೊಂಡಿದ್ದ ವಾಸಣ್ಣನ ಮಗ ದುಷ್ಯಂತ್ ಈಗ ವಿಲನ್ ಆಗ್ಬಿಟ್ರ ಎಂಬ ಚರ್ಚೆ ತುಮಕೂರು ಜಿಲ್ಲಾ ರಾಜಕಾರಣದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆಗೆ ಕಾರಣವಾಗಿದೆ. ಏಕೆಂದ್ರೆ ಕಳೆದ ಬಾರಿ ಇದೇ ಗುಬ್ಬಿ ವಾಸು ಅವರ ವಿರುದ್ಧ ಚುನಾವಣೆಗೆ ನಿಂತು ಸೋತಿದ್ದ ಜೆಡಿಎಸ್ನ ನಾಗರಾಜು ವಿರುದ್ಧ ಅಪ್ಪ ಮಗ ಹನಿ ಟ್ರ್ಯಾಪ್ ಅಸ್ತ್ರ ಪ್ರಯೋಗಿಸಿದ್ದಾರೆ ಎಂಬ ಆರೋಪ ಸ್ವತಃ ಜೆಡಿಎಸ್ನ ನಾಗರಾಜು ಅವರೇ ಹೇಳಿಕೊಂಡಿದ್ದಾರೆ. ಶ್ರೀನಿವಾಸ್ ಪುತ್ರ ದುಷ್ಯಂತ್ ನನ್ನ ಚಾಲಕ ಸಂತೋಷ್ ಹಾಗೂ ಆಪ್ತ ಸಹಾಯಕ ಚಂದು ಅವರನ್ನ ನಿರಂತರವಾಗಿ ಸಂಪರ್ಕಿಸುತ್ತಿದ್ದಾರೆ. ಹಣದ ಆಮಿಷ ಒಡ್ಡಿ ನನ್ನ ಚಲನವಲನ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಕಾಂಗ್ರೆಸ್ ಶಾಸಕರಿಂದ ಆಪರೇಷನ್ ಚಾಲಕ ಡ್ರೈವರ್ ನಡೀತಿದೆ. ಬೆಂಗಳೂರಿನಲ್ಲಿ ಇರುವ ಶ್ರೀನಿವಾಸ್ ಅವರ ಫ್ಲಾಟ್ ನಲ್ಲಿ ಚಾಲಕನನ್ನ ಕರೆದು ಕುತಂತ್ರ ನಡೆಸುತ್ತಿದ್ದಾರೆ. ನಾಗರಾಜುದು ಏನಾದ್ರೂ ಅಕ್ರಮ ಸಂಬಂಧ ಇದೆಯಾ? ಇದ್ರೆ ಸಿಡಿ ಮಾಡಿಕೊಡಿ ಎಂದು ಹೇಳ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನನ್ನ ಲೊಕೇಶನ್ ಪಡೆದುಕೊಂಡು ನನ್ನ ಚಲನ ವಲನದ ಮೇಲೆ ಗೂಢಚಾರಿಕೆ ನಡೆಸುತ್ತಿದ್ದಾರೆ. ನಾನು ಎಸ್ಆರ್ ಶ್ರೀನಿವಾಸ್ಗೆ ಪ್ರಬಲ ಎದುರಾಳಿ, ಹಾಗಾಗಿ ಮುಂದಿನ ಚುನಾವಣೆಯನ್ನು ಎದುರಿಸಲು ಈಗಲೇ ಕುತಂತ್ರ ಮಾಡ್ತಿದ್ದಾರೆ ಎಂದು ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ಜೆಡಿಎಸ್ನ ನಾಗರಾಜು ಅವರು ಈ ರೀತಿ ಗಂಭೀರವಾಗಿ ಅಪ್ಪ ಮಗನ ವಿರುದ್ಧ ಹನಿ ಟ್ರ್ಯಾಪ್ ಆರೋಪವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.